ಹೆಲೋ, ಎಲ್ಲರಿಗೂ ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಶ್ರಾವಣ ಮಾಸದ ಪೌರ್ಣಮಿಯಂದು ಆಚರಿಸುವ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳು. ಇವತ್ತು ಮನೆಯಲ್ಲಿ ಹಬ್ಬ ಅಂತ ಅಮ್ಮ ಹಲಸಿನೆಲೆಯ ಕೊಟ್ಟೆ ಕಡುಬು ಅಂದರೆ ನಮ್ಮ ಕಡೆಯ ಕೊಟ್ಟೆ ರೊಟ್ಟಿ ಮಾಡಿದ್ರು. ಹಬ್ಬಕ್ಕೆ ಒಂದು ದಿನ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆಯೇ ಈ ಮಾಸದಲ್ಲಿ ಮನೆಯಲ್ಲಿ ಬೆಳೆಯುವ ಬೇರ್ ಹಲಸಿನ ಫ್ರೈ ಹಾಗೆ ಕ್ಯಾಪ್ಸಿಕಮ್ ಬಜ್ಜಿ ಸಹ ಮಾಡಿದ್ರು. ಹಬ್ಬ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಡೈಲಿ ಅನ್ನ ಸಾಂಬಾರು ಹಾಗೆ ಗಂಜಿ ಊಟ ಮಾತ್ರ ಇದ್ದರೆ ಹಬ್ಬದ ದಿನ ಮನೆಯಲ್ಲಿರುವ ಎಲ್ಲ ಒಲೆಗಳು ಉರಿತಾ ಇರುತ್ತೆ, ಅಷ್ಟೊಂದು ಅಡುಗೆ ಮಾಡಿರ್ತಾರೆ. ಹಾಗೆಯೇ ಪ್ರತಿನಿತ್ಯಕ್ಕಿಂತ ಹಬ್ಬದ ದಿನ ಬೇಗ ನಮಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಎಷ್ಟೊತ್ತಿಗೆ ಊಟ ರೆಡಿ ಆಗುತ್ತೋ ಅಂತ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ಹಾಗೆಯೇ ಹಬ್ಬದ ದಿನ ಹಬ್ಬದ ಊಟ ಬೇಗ ರೆಡಿ ಆಗಲಿ ಅಂತ ಹೇಳಿ ಎಲ್ಲರೂ ಒಂದೊಂದು ಕೆಲಸವನ್ನು ಹಂಚಿಕೊಂಡು ಪಟಪಟ ಅಂತ ಮಾಡ್ತಾ ಇರ್ತೀವಿ. ಹಾಗೆಯೇ ಎಲ್ಲ ಹಬ್ಬಗಳಿಗಿಂತ ರಕ್ಷಾಬಂಧನ ನಮಗೆ ಒಂದು ತಿಂಗಳು ಮೊದಲೇ ಗೊತ್ತಾಗ್ತಾ ಇರುತ್ತೆ. ಹೇಗೆ ಅಂದರೆ ಹಬ್ಬಕ್ಕೆಂದು ಮಾರುಕಟ್ಟೆಯಲ್ಲಿ ಎಲ್ಲ ಅಂಗಡಿಗಳ ಮುಂದೆ ರಂಗು ರಂಗಿನ ರಾಖಿಯನ್ನು ತೂಗು ಹಾಕಿಟ್ಟಿರ್ತಾರೆ. ಸೊ ಅದರಿಂದ ನಮಗೆ ಒಂದು ವಾರ ಮೊದಲೇ ಹಬ್ಬ ಬರ್ತಾ ಇದೆ ಅಂತ ಗೊತ್ತಾಗ್ತಿರುತ್ತೆ. ಹಾಗೇನೆ ಇವಳು ರಂಗೋಲಿ ಹಾಕೋ ಬದಲು ಮೆಹಂದಿ ಹಾಕ್ತಾ ಇದ್ದಾಳೆ. ಅವಳಿಗೆ ಇವನು ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ನಮ್ಮ ಗಿಡಕ್ಕೆ ರೋಸ್ ಬಿಟ್ಟಿದೆ, ಗುಲಾಬಿ ಹೂ ಬಿಟ್ಟಿದೆ, ಬಾಳು ಬಿಟ್ಟಿದೆ. ಹಬ್ಬದ ದಿನ ಊಟ ಹೇಗೆ ನಾವು ತುಂಬ ಸ್ಪೆಷಲ್ ವೆರೈಟೀಸ್ ಆಫ್ ಡಿಶ್ ಮಾಡ್ತೀವೋ ತುಂಬ ಟೈಮ್ ತೊಗೊಂಡು, ಹಾಗೆಯೇ ದೇವ್ರ ಮನೆಯನ್ನು ಕೂಡ ತುಂಬ ಹೊತ್ತು ಟೈಮ್ ತೊಗೊಂಡು ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ಪ್ರತಿನಿತ್ಯಕ್ಕಿನ್ನ ಒಂಥರ ಸ್ಪೆಷಲ್ ಅಂತ ಅನಿಸ್ತಿರತ್ತೆ ಅವತ್ತು. ಸಾನು ರಾಖಿ ಕಟ್ಟರೆ ಶಾನು ಮುನೆ. ಈಗ ನಾವು ಪೂಜೆ ಮಾಡುವ, ಆಮೇಲೆ ಇಲ್ಲ ಫಸ್ಟು ರಾಖಿ ಕಟ್ಟಬೇಕು. ಹೌದು, ಅವಳಿಗಾರು ಗೊತ್ತಿದ್ದು, ನಿಂಗೆ ಗೊತ್ತಿಲ್ಲ ನೋಡು. ಆಮೇಲೆ ನಾವು ಊಟ ಮಾಡುವ ರಾಖಿ ಕಟ್ಬಿಟ್ಟು. ಪೂಜೆ ಮುಗಿದ ಮೇಲೆ ನಾವು ರಾಖಿಯನ್ನು ಕಟ್ಟಲು ರಾಖಿ ಬಟ್ಟಲು ರೆಡಿ ಮಾಡ್ಕೊಂಡ್ವಿ. ದೀಪ, ಅಕ್ಷತೆ, ರಾಖಿ, ಸ್ವೀಟ್ ಹಾಗೆಯೇ ಕುಂಕುಮವನ್ನು ಇಟ್ಟು ಬಟ್ಲನ್ನು ಸಹ ರೆಡಿ ಮಾಡ್ಕೊಂಡ್ವಿ. ಇದೇ ನೋಡಿ ನೂಲು, ನಾವು ಈ ಹಬ್ಬಕ್ಕೆ ಈ ನೂಲನ್ನು ಹಾಕೊಳ್ತೇವೆ. ತೋರಿಸಿ ನೋಡೋಣ ನೂಲು. ಇದನ್ನು ಫಸ್ಟ್ ಬಿಡಿಸ್ಬೇಕಾಗ್ತದೆ. ಹಾಗೆಯೇ ರಾಖಿ ಹಬ್ಬಕ್ಕೆ ಇನ್ನೊಂದು ಹೆಸರು ನೂಲು ಹುಣ್ಣಿಮೆ. ಈ ಹಬ್ಬದ ದಿನ ನಾವು ನೂಲನ್ನು ಸಹ ಹಾಕೊಳ್ತೇವೆ. ಅಣ್ಣ ತಂಗಿಯ ನಡುವಿನ ಒಂದು ಬಾಂಧವ್ಯದ ಸಂಕೇತ ಈ ರಕ್ಷಾಬಂಧನ. ಒಡ ಹುಟ್ಟಿದವರ ನಡುವಿನ ಕರ್ತವ್ಯ ಮತ್ತು ಪ್ರೀತಿಯ ಪರಿಕಲ್ಪನೆಯ ಹಬ್ಬವಾಗಿ ಇವತ್ತು ನಾವು ರಾಖಿಯನ್ನು ಸಹ ನಮ್ಮ ಅಣ್ಣಂದಿರಿಗೆ ಕಟ್ಟಿದ್ದೆವು. ನನ್ನ ಕೈ ಸ್ವಲ್ಪ ಶೇಕ್ ಆಗ್ತದೆ. ಎಸ್, ನೋಡಿದ್ರಲ್ಲ ನಮ್ಮ ಮನೆ ರಾಖಿ ಹಬ್ಬವನ್ನು ಹೇಗೆ ಆಚರಿಸಿದ್ದೇವೆ ಅಂತ. ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೆ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.